ಹಾಯ್ ಫ್ರೆಂಡ್, ನಮಸ್ತೆ. K17 ಫಿಶ್ ಸೆಂಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮತ್ತೆ ನಾವು ಫಿಶ್ ಬೇಟೆಗೆ ಹೋಗ್ತಾ ಇದ್ದೀವಿ. ಕಾದು ನೋಡೋಣ ಇವತ್ತು ಯಾವ ಥರ ನಮಗೆ ಫಿಶ್ ಬೇಟೆ ಆಗ್ತೇವೆ ಅಂತ ಹೇಳಿ. ಫಿಶ್ ಹಿಡಿಯೋದು ಅಂದ ತಕ್ಷಣ ತುಂಬ ಜನ ಹೇಳ್ತಾರೆ ಇವರಿಗೆ ಕೆಲಸ ಇಲ್ಲ ಇರ್ಬೋದು, ಇವರಿಗೆ ಕೆಲಸ ಇಲ್ಲ ಫಿಶ್ ಹಿಡಿಯೋಕ್ಕೆ ಹೋಗ್ತಾರೆ ಅಂತ. ಬಟ್ ಸ್ನೇಹಿತರೆ, ಹೇಳ್ತೀನಿ ಕೇಳಿ, ಫಿಶ್ ಹಿಡಿಯೋದು ಕೂಡ ಒಂದು ಹಾಬಿ, ಒಂದು ಕಲೆ, ಒಂದು ಇಮೋಷನ್ ಅಂತಲೇ ನಾನು ಹೇಳ್ತೀನಿ. ಸೊ ಹಾಗಾಗಿ ನಾವೆಲ್ಲ ಫಿಶ್ ಹಿಡಿಯೋದು ತುಂಬ ಇಷ್ಟದಿಂದ ಹೋಗ್ತೀವಿ. ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ಫಿಶ್ ಹಿಡಿಯೋದ್ರಿಂದ ಫಸ್ಟ್ ನಮಗೆ ಬರೋದೇನು ಗೊತ್ತಾ? ಪೇಷನ್ಸ್. ಯಾರಿಗಾರು ಪೇಷನ್ಸ್ ಕೊರತೆ ಇದ್ದರೆ ಫಿಶ್ ಹಿಡಿಯೋದ್ರಿಂದ ಈ ಒಂದು ಪೇಷನ್ಸ್ ತುಂಬ ಬರುತ್ತೆ. ಸೆಕೆಂಡ್, ನಿಮಗೇನಾದರೂ ವರ್ಕ್ ಸ್ಟ್ರೆಸ್ಸು, ಆ್ಯಂಸೈಟಿ, ಡಿಪ್ರೆಷನ್ ಅಂತ ಏನಾದರೂ ಇದ್ದರೆ ಒಂದು ದಿನ ಫಿಶ್ಶಿಗೆ ಬನ್ನಿ. ಕಂಪ್ಲೀಟಾಗಿ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗಿ ನೀವು ಮತ್ತೆ ರಿಟರ್ನ್ ಆಗ್ತೀರಾ. ಈ ಒಂದು ಫೀಡರ್ನ ಯಾವ ಥರ ಲಾಕ್ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ. ಇದು ಬ್ರೈಡೆಡ್ ಲೈನು. ಇದು ತುಂಬ ಸಿಂಪಲ್. ಈ ಥರ ಜಸ್ಟ್ ಅದರಿಂದ ನೀವು ಪೋಣಿಸ್ಕೊಂಡ್ಬಿಟ್ಟು ಜಸ್ಟ್ ಟ್ವಿಸ್ಟ್ ಮಾಡಿ ನೆಕ್ಸ್ಟ್ ಆ ದಾರವನ್ನು ಒಳಗಡೆಯಿಂದ ತೊಗೊಂಡ್ಬಿಟ್ಟು ಜಸ್ಟ್ ಸ್ವಲ್ಪ ಎಳಿರಿ ಟೈಟಾಗಿ. ಆಟೋ ಡ್ರ್ಯಾಗ್ ಆಗುತ್ತೆ, ಆಟೋ ಗಂಟು ಬೀಳುತ್ತೆ. ಸಾಲಿಡಾಗಿ ಗಂಟಿರುತ್ತೆ, ಯಾವುದೇ ಕಾರಣಕ್ಕೂ ಆ ಗಂಟು ಹರಿಯೋದಿಲ್ಲ. ಸೊ ಈ ಥರ ನೀವು ಈಗ ನೆಕ್ಸ್ಟ್ ಬೈಟ್ ರೆಡಿ ಮಾಡೋಣ. ಫಿಶ್ ಬೈಟು ಮತ್ತು ರೀಲ್ ಸೆಟಪ್ ಎಲ್ಲ ಮಾಡ್ಕೊಳ್ಳೋಣ. ಫಿಶ್ ಬೈಟ್ ಈಸ್ ವೆರಿ ಸಿಂಪಲ್, ಏನಿಲ್ಲ. ಎಲ್ಲರ ಕಡೆ ರೈಸ್ ಪಾಲಿಶ್ ಅಂದರೂ ಸಿಗುತ್ತೆ, ಟೌಡ್ ಅಂತ ಹೇಳ್ತೀವಿ. ಆ ರೈಸ್ ಪಾಲಿಶನ್ನು ತೊಗೊಳ್ಳಿ. ರೈಸ್ ಪಾಲಿಶಿಗೆ ಈ ಬೇಕರಿಯಲ್ಲಿ ವೇಸ್ಟೇಜ್ ಬರುತ್ತಲ್ಲ, ಕೇಕ್ ವೇಸ್ಟ್ ಅಂತ ಕರಿತೀವಲ್ಲ, ಬೇಕರಿಯಲ್ಲಿ ಎಲ್ಲ ಬೇಕರಿಯಲ್ಲಿ ಸಾಮಾನ್ಯವಾಗಿ ಸಿಗುತ್ತೆ. ಆ ಒಂದು ಕೇಕ್ ವೇಸ್ಟನ್ನು ಈ ಅಕ್ಕಿ ರೈಸ್ ಅಂದರೆ ಈ ಪಾಲಿಶ್ ರೈಸ್ ಅಂತ ಕರಿತೀವಿ, ರೈಸ್ ಪಾಲಿಶ್, ಅದಕ್ಕೆ ಚೆನ್ನಾಗಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ರೈಸ್ ಪಾಲಿಶ್ ಮತ್ತು ಕೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಒಂದು ಸ್ವಲ್ಪ ನೀವು ಗೋಧಿ ಹಿಟ್ಟು, ಮೈದಾ ಹಿಟ್ಟು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕಾಸ್ಟಿಂಗ್ ಮಾಡ್ತಾಯಿದ್ದೀವಿ. ಇದು ನಮ್ಮ ಮೊದಲನೇ ಕಾಸ್ಟ್, ಇವತ್ತಿಂದು ಕಾಸ್ಟ್ ಮಾಡ್ತಾಯಿದ್ದೀವಿ ನೋಡಿ. ವಾವ್, ಸೂಪರ್, ತುಂಬ ದೂರನೇ ಹೋಗಿದೆ. ಗುಡ್ ಕಾಸ್ಟ್. ಈಗ 3 ಕಾಸ್ಟಿಂಗ್ ಮಾಡಿದ್ದೀವಿ ಆಲ್ರೆಡಿ ನಾವು ನೋಡೋದು. 1 ಸೆಕೆಂಡ್ ಆ್ಯಂಡ್ ಇದು ನಮ್ಮ 3rd ರಾಡ್. 3 ರಾಡ್ನ ಈಗ ಕಾಸ್ಟ್ ಮಾಡಿದ್ದೀವಿ. ಫಸ್ಟ್ ಡ್ರ್ಯಾಗ್ ಆಗಿದೆ. ಈಗ ನೋಡೋಣ ಯಾವ ಮೀನಂತ. ಚೆನ್ನಾಗಿ ಡ್ರ್ಯಾಗ್ ಆಗಿದೆ, ಯಾವ ಮೀನಂತ ಗೊತ್ತಾಗ್ತಿಲ್ಲ. ಸೊ ಟೈಟ್ ಕೂಡ ಬರ್ತಾ ಇದೆ. ಬಹುಶಃ ಇದು ಡ್ರ್ಯಾಗ್ ಆಗಿರೋದು ನೋಡಿದ್ರೆ ಇದು ಜಿಲೇಬಿ ಮೀನಂತ ಅನ್ನಿಸ್ತಾ ಇದೆ ನನಗೆ. ತಿಲಾಪಿ ಅಂತ ಕರಿತೀವಲ್ಲ ಅದು. ಕಾದು ನೋಡೋದು ಇದು ಯಾವ ಮೀನಂತ. ಸೊ ಅದೇ ಥರ ಫೀಲ್ ಆಗ್ತಾ ಇದೆ. ಆಲ್ಮೋಸ್ಟ್ ಇದು ಜಿಲೇಬಿ ಮೀನು ಅಂತ ಅಂದ್ಕೊಂಡಿದ್ದೀವಿ. ಎಸ್, ನೋಡೋ ದೃಷ್ಟಿಲೂ ಕೂಡ ಅದೇ ಕಾಣ್ತಾ ಇದೆ. ಪರವಾಗಿಲ್ಲ. ಗುಡ್ ಸೈಜೇ ಇದೆ, ಪರವಾಗಿಲ್ಲ. ವಾವ್, ಗುಡ್. ಒಳ್ಳೆ ಮೀನು, ಒಳ್ಳೆಯಾದ ಬೇಟೆ. ಮೊದಲನೇ ಬೇಟೆ ಒಳ್ಳೆ ಡ್ರ್ಯಾಗ್ ಆಗಿದೆ. ಗುಡ್ ಸೈಜ್ ಫಿಶ್. ಕ್ಯಾಮ್ರಾದಲ್ಲಿ ಸ್ವಲ್ಪ ಚಿಕ್ಕದು ಕಂಡ್ರೂ ಕೂಡ ಏನಿಲ್ಲ ಅಂದರೂ ಮಿನಿಮಮ್ ಒಂದು 400 to 450 ಗ್ರಾಮ್ಸ್ ಇದೆ ಇದು ಮೀನು. ಸೆಕೆಂಡ್ ಮೀನು ಕೂಡ ಈಗ ಡ್ರ್ಯಾಗ್ ಆಗಿದೆ. ಕಾದು ನೋಡೋಣ. ಅದು ತುಂಬ ಚೆನ್ನಾಗಿದೆ. ರೆಡ್ ತಿಲಾಪಿಯಾ ಫಿಶ್. ವಾವ್, ಸೂಪರ್, ಫ್ಯಾಂಟಾಬುಲಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಮೀನು. ಓವರಾಲ್ ಇವತ್ತಿಷ್ಟು ನಮ್ಮದು ಕ್ಯಾಚ್ ಆಗಿದೆ ಸ್ನೇಹಿತರೆ.